ನೋಡಿ, ರೈಲ್ವೆ ಕ್ರಾಸ್ ದಾಟುವಾಗ ಶಾಲಾ ವಾಹನಕ್ಕೆ ರೈಲೊಂದು ಡಿಕ್ಕಿ ಹೊಡೆದಿದೆ. ವಿಲ್ಲುಪುರಂ ಮೈಲಾಡುತುರೈ ಪ್ಯಾಸೆಂಜರ್ ರೈಲು. ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ತಮಿಳುನಾಡಲ್ಲಿ. ಪ್ರಾಥಮಿಕ ವರದಿಯಲ್ಲಿ ರೈಲ್ವೆ ಅಧಿಕಾರಿಗಳ ನಿರ್ಲಕ್ಷ್ಯ. ನಜ್ಜುಗುಜ್ಜಾಗಿದೆ ನೋಡಿ ಆ ಬಸ್ಸು. ಏನು ರೈಲು ಡಿಕ್ಕಿ ಹೊಡೆದರೆ ತಮಾಷೆನ? ಎಷ್ಟೋ ದೂರಕ್ಕೆ ಎಳ್ಕೊಂಡು ಹೋಗ್ಬಿಡುತ್ತೆ. ಕಡಲೂರಿನಲ್ಲಿ ನಡೆದಿರೋ, ತಮಿಳುನಾಡಿನ ಕಡಲೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ. ವಿಲ್ಲುಪುರಂ ಮೈಲಾಡುತುರೈ ಪ್ಯಾಸೆಂಜರ್ ರೈಲು ಡಿಕ್ಕಿ. ಬಟ್ ಹೆಂಗೆ ಅದು? ಮಾನವರಹಿತ ಗೇಟಾ ಅಥವಾ ರೈಲು ಬರಬೇಕಾದ್ರೆ ಗೇಟ್ ಕ್ಲೋಸ್ ಮಾಡಿರಲಿಲ್ವಾ? ಮೋಸ್ಟ್ಲಿ ಮಾಡಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಿರ್ಲಕ್ಷ್ಯ ಅಂತ ಹೇಳ್ತಾ ಇರೋದು. ಶಾಲಾ ವಾಹನಕ್ಕೆ ರೈಲೊಂದು ಡಿಕ್ಕಿ ಹೊಡೆದು ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟಿರ್ತಕ್ಕಂಥ ಘಟನೆ ತಮಿಳುನಾಡಿನ ಕಡಲೂರಿನಲ್ಲಿ ನಡೆದಿದೆ. ಈ ಘಟನೆ ವೆರಿ ಅನ್ಫಾರ್ಚುನೇಟ್. ಯಾರ ನಿರ್ಲಕ್ಷ್ಯ? ಆ ಗೇಟ್ ಕ್ಲೋಸ್ ಆಗಿತ್ತಾ ಇಲ್ವಾ ಅನ್ನೋದೇ ಮೊದಲನೇ ಪ್ರಶ್ನೆ. ಇಲ್ಲ ಅಂದರೆ ಗೇಟ್ ಕ್ಲೋಸ್ ಆಗಿದ್ದರೆ ಸ್ಕೂಲ್ ವೆಹಿಕಲ್ ಹೆಂಗೆ ಬಂದ್ಬಿಡುತ್ತೆ ದಾಟಬೇಕಾದ್ರೆ? ಆ ಗೇಟ್ ಕ್ಲೋಸ್ ಮಾಡುವಲ್ಲಿ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ರೈಲುಗಳು ಬರಬೇಕಾದ್ರೆ ಗೇಟ್ ಕ್ಲೋಸ್ ಆಗಬೇಕು, ಇಲ್ಲಾಂದರೆ ಯಾರಿಗೆ ಗೊತ್ತಾಗುತ್ತೆ? ಆ ಕ್ಲೋಸ್ ಮಾಡದೇ ಇರೋದ್ರಿಂದನೇ ಈ ದುರ್ಘಟನೆ ನಡೆದು ಪಾಪ ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಮಿಕ್ಕದವ್ರು ಗಾಯ ಆಗಿದೆ. ಆ ವೆಹಿಕಲ್ ನೋಡಿದ್ರೆ ನನಗೇನೋ ವಿದ್ಯಾರ್ಥಿಗಳಿಗೆ ತುಂಬ ಗಾಯ ಆಗಿದೆ ಅನ್ಸುತ್ತೆ ನೋಡಿ. ಅಲ್ಲಿ ನಜ್ಜುಗುಜ್ಜಾಗೋಗಿದೆ.